ನಮಸ್ತೆ. ನಮ್ಮ ಕಾನೂನು ಅಕಾಡೆಮಿ ಟೀಮ್ ಕಡೆಯಿಂದ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಎಕ್ಸ್ಪ್ಲೈನ್ ದ ಪ್ರಾವಿಷನ್ ಇನ್ ಎ ರಿಕ್ವೆಸ್ಟ್ ಫಾರ್ ಕಂಡೀಷನ್ ಆಫ್ ಡಿಲೇ ಅನ್ನುವಂಥ ಒಂದು ವಿಷಯನ ತಿಳ್ಕೊಳ್ತಾ ಹೋಗೋಣ. ಅಂದರೆ ಈ ಕಂಡೀಷನ್ಸ್ ಆಫ್ ಡಿಲೇ ಅನ್ನುವಂಥದ್ದನ್ನ ನಾವು ರಿಕ್ವೆಸ್ಟ್ ಮಾಡ್ಕೊಳ್ಬೇಕು ಅಂದರೆ ಯಾವ ಯಾವ ಪ್ರಾವಿಷನ್ಸ್ಗಳು ಸಪೋರ್ಟ್ ಮಾಡುತ್ತೆ. ಅಥವಾ ಕಂಡೋಮಿನೇಷನ್ ಆಫ್ ಡಿಲೇ ಅಂತೀವಿ, ಕಂಡೀಷನ್ ಆಫ್ ಡಿಲೇ ಅಂತೀವಿ. ಇಡೀ ಯೂನಿಟಿಗೆ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ಇಡೀ ಯೂನಿಟಿಗೆ ಎಕ್ಸಾಮ್ ಅಲ್ಲಿ ತುಂಬಾ ಜಾಸ್ತಿ ಕೇಳಿರುವಂತ ಪ್ರಶ್ನೆ ಇದು. ನಾನು ತುಂಬಾ ಜಾಸ್ತಿ ನೋಡಿರುವಂತ ಪ್ರಶ್ನೆ. ಆಲ್ಮೋಸ್ಟ್ ಈ ಕ್ವಶನ್ ಇದ್ದೇ ಇರುತ್ತೆ. ಆಲ್ಮೋಸ್ಟ್ ಅಂತ ಇದೀನಲ್ಲ, ಆ ರೀತಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇದು. ಸರ್, ಇದು ಏನ್ ಸರ್ ವಿಷಯ ಅಂತ ಬಂದಾಗ ನಿಮ್ಗೆ ನೀವು ಲಿಮಿಟೇಷನ್ ಆಕ್ಟ್ 1963 ಜನರಲ್ ರೂಲ್ ಏನ್ ಹೇಳುತ್ತೆ, ಜನರಲ್ ಆಗಿ ಹೇಳುತ್ತೆ, ಎಲ್ಲದಕ್ಕೂ ಒಂದಿಷ್ಟು ಟೈಮ್ ಲಿಮಿಟ್ ಇಟ್ಟಿದೀವಿ. ಚೆಕ್ ಬೌನ್ಸಿಗೆ ಒಂದು 6 ತಿಂಗಳು, ವರ್ಷ, ಕ್ರಿಮಿನಲ್ ಕೇಸಿಗೆ ಒಂದು 5 ವರ್ಷ, 3 ವರ್ಷ, ಈ ಸಿವಿಲ್ ಕೇಸಿಗೆ 1-2 ವರ್ಷ, ಇದಕ್ಕೊಂದೊಂದು ವರ್ಷ, ಅದಕ್ಕೊಂದೊಂದು ವರ್ಷ ಅಂತ ಟೈಮ್ ಲಿಮಿಟ್ ಬರೆದಿಟ್ಬಿಟ್ಟಿದ್ದಾರೆ ಲಿಮಿಟೇಷನ್ ಆಕ್ಟ್ ಅಲ್ಲಿ. ಅದೇ ಅಲ್ವಾ ಲಿಮಿಟೇಷನ್ ಆಕ್ಟ್. ಆದ್ರೆ ಈ ಟೈಮ್ ಲಿಮಿಟ್ ಅನ್ನ ಎಕ್ಸೆಪ್ಷನ್ ಆಗಿ ತಗೊಂಡು, ಅಪವಾದವಾಗಿ ತಗೊಂಡು, ನಿಮಗೆ ಆ ಟೈಮ್ ಲಿಮಿಟೇಷನ್ ಪೀರಿಯಡ್ ಅನ್ನ ಎಕ್ಸ್ಟೆನ್ಷನ್ ಮಾಡಿಕೊಡುವಂಥದ್ದು ಅಥವಾ ಡಿಲೇನ ಕಂಡೋನೇಷನ್ ಮಾಡಿಕೊಡುವಂಥದ್ದು, ಡಿಲೇಯ ಕೋರಿಕೆಯನ್ನ ಒಪ್ಪಿಕೊಳ್ಳುವಂಥದ್ದು, ಆ ಸ್ಪೆಸಿಫಿಕ್ ಕಂಡೀಷನ್ಸ್ಗಳು ಯಾವುದು ಅಂದ್ರೆ ಏನ್ ಗೊತ್ತಾ? ಎಷ್ಟು ಟೈಮ್ ಕೊಟ್ಟಿದ್ದಾರೆ ಕೇಸ್ನ ನಡೆಸೋದಕ್ಕೆ, ಅಂದ್ರೆ ಎಷ್ಟು ಟೈಮ್ ಕೊಟ್ಟಿದ್ದಾರೆ, ಕೇಸ್ನ ಫೈಲ್ ಮಾಡೋದಕ್ಕೆ ಲಿಮಿಟೇಷನ್ ಪೀರಿಯಡ್ ಅಲ್ಲಿ, ಅದು ಮಿತಿ ಮೀರೋಯ್ತು ಟೈಮ್. ಅರ್ಥ ಆಯ್ತಾ ನಿಮ್ಗೆ? ಈಗ ನೀವು ಮತ್ತೆ ಫೈಲ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ. ಅವಾಗ ಕೋರ್ಟ್ ಹತ್ರ ಹೋಗ್ಬಿಟ್ಟು ನೀವು ಏನ್ ಹೇಳಿದ್ರೆ ಕೋರ್ಟ್ ಅವರು ನಿಮಗೆ ಪರ್ಮಿಷನ್ ಕೊಡ್ತಾರೆ, ಜಡ್ಜ್ ಸಾಹೇಬ್ರು ಪರ್ಮಿಷನ್ ಕೊಡ್ತಾರೆ. ಅರ್ಥ ಆಯ್ತಾ ನಿಮ್ಗೆ? ಈಗ ಉದಾಹರಣೆಗೆ 2021ರಲ್ಲಿ ನಡೆದಂತ ಕ್ರೈಮ್, ಅದಕ್ಕೊಂದು 4 ವರ್ಷ ಟೈಮ್ ಇತ್ತು ಅಂತ ಅನ್ಕೋಣ. ಯಾವ್ದರ 4 ವರ್ಷ ಟೈಮ್ ಇತ್ತು ಪ್ರಕಾರ? ಲಿಮಿಟೇಷನ್ ಆಕ್ಟ್ 1963 ಪ್ರಕಾರ 2025 ಲಾಸ್ಟ್ ಫೈಲ್ ಮಾಡಕ್ಕದು ಡೇಟ್. ಆದ್ರೆ ನೀವೀಗ 2026ಕ್ಕೆ ಬಂದ್ಬಿಟ್ಟಿದ್ದೀರಾ. ಈಗ ನೀವು ಫೈಲ್ ಮಾಡಕ್ ಹೋಗ್ತಾ ಇದ್ರ, ಜಡ್ಜ್ ಸಾಹೇಬ್ರು ಹೇಳ್ತಾ ಇದಾರೆ ಆಗೋಗಿದೆ 2021-25 ಫೈಲ್ ಮಾಡ್ಬೇಕಾಗಿತ್ತು, ಈ ಒಂದು ಕಾಸ್ ಆಫ್ ಆಕ್ಷನ್ ಅರೈಸ್ ಆಗಲ್ಲ, ನೀವು ಫೈಲ್ ಮಾಡೋ ಹಾಗಿಲ್ಲ ಅಂತ. ಆಗ ನೀವು ಜಡ್ಜ್ ಸಾಹೇಬ್ರಿಗೆ ಕನ್ವಿನ್ಸ್ ಮಾಡಕ್ಕೆ ಯಾವ್ದಾದ್ರು ಒಂದ್ ಸ್ವಲ್ಪ ಕಂಡೀಷನ್ಸ್ ಗಳು ಹೇಳ್ಬಿಟ್ಟು ಎಕ್ಸ್ಟ್ರಾ ಟೈಮ್ ತಗೊಂಡು ಇಲ್ಲಿಂದ ಎಳಿತಿರೋ ಅಥವಾ ಇಲ್ಲಿಂದ ಎಳಿತಿರೋ 1 ವರ್ಷ 2 ವರ್ಷ ಎಕ್ಸ್ಟ್ರಾ ಟೈಮ್ ತಗೊಂಡು ಕೇಸ್ ಫೈಲ್ ಮಾಡ್ಬೇಕಲ್ಲ. ಅದೇ ಇವತ್ತಿನ ವಿಷಯ. ಆ ಎಕ್ಸ್ಟ್ರಾ ಟೈಮ್ ತಗೊಳ್ಳಿಕ್ಕೆ ನೀವು ಜಡ್ಜ್ ಸಾಹೇಬ್ರಿಗೆ ಏನು ಹೇಳ್ತೀರಾ ಅನ್ನೋದೇ ಇವತ್ತಿನ ವಿಷಯ. ಕ್ಲಿಯರ್ ಅಲ್ವಾ? ಪ್ರಾಕ್ಟಿಕಲ್ ಆಗಿ ಹೇಳಿದೀನಿ. ಈಗ ನೋಡೋಣ ಎಕ್ಸ್ಪ್ಲನೇಷನ್. ಲಿಮಿಟೇಷನ್ ಆಕ್ಟ್ 1963 ಪ್ರಕಾರ ಎಕ್ಸ್ಟೆನ್ಷನ್ ಅನ್ನುವಂಥದ್ದು ಲಿಮಿಟೇಷನ್ ಪೀರಿಯಡ್ ನಲ್ಲಿ ಅಲೋ ಮಾಡ್ತಾರೆ ಸ್ಪೆಸಿಫಿಕ್ ಕಂಡೀಷನ್ಸ್ ಗಳಿಗೆ. ಕ್ರೂಷಿಯಲ್ ಆಗಿರಬೇಕು ಪಾರ್ಟಿ ಫೈಲ್ ಮಾಡುವಂಥದ್ದು ಸೂಟು, ಅಪೀಲು, ಅಪ್ಲಿಕೇಶನ್ ವಿತ್ ಇನ್ ಪ್ರಿಸ್ಕ್ರೈಬ್ಡ್ ಲಿಮಿಟೇಷನ್ ಪೀರಿಯಡ್ ಅಲ್ಲಿ ಫೈಲ್ ಮಾಡಬೇಕು. ಬಟ್ ಆದ್ರೆ ವ್ಯಾಲಿಡ್ ರೀಸನ್ ಗಳ ಜೊತೆ ಡಿಲೇನು ಕೂಡ ಅಕ್ಸೆಪ್ಟ್ ಮಾಡ್ತಾರೆ. ಯಾವುದದು ವ್ಯಾಲಿಡ್ ರೀಸನ್? ಎಕ್ಸಾಮ್ ಅಲ್ಲಿ ಇದನ್ನು ಕೇಳ್ತಾರೆ. ಕಂಡೋನೇಷನ್ ಆಫ್ ಡಿಲೇ ಫಾರ್ ಲಿಮಿಟೇಷನ್ ಆಕ್ಟ್ 1963 ಅಂದ್ರೆ ಇದೆ. ಇದು ಬರಿಬೇಕು ಇದರಲ್ಲಿ, ನಿಮ್ಮ ಎಕ್ಸಾಮ್ ಅಲ್ಲಿ ಎಲ್ಲದನ್ನು ಬರಿಬೇಕು ಇದರಲ್ಲಿ ಹೇಳುವಂಥದ್ದು. ಎಕ್ಸ್ಪ್ಲೈನ್ ದ ಪ್ರಾವಿಷನ್ ಇನ್ ಎ ರಿಕ್ವೆಸ್ಟ್ ಫಾರ್ ದ ಕಂಡೀಷನ್ ಆಫ್ ಡಿಲೇ ಅಂತ ಕೇಳಿದ್ರು ಇದನ್ನ ಬರಿಬೇಕು. ಸೊ ಯಾವ್ದು ಬರುತ್ತೆ ಸರ್ ಅಂತ ಬಂದಾಗ ಸೆಕ್ಷನ್ 5 ನ ಮೆನ್ಷನ್ ಮಾಡಬೇಕು, ಸೆಕ್ಷನ್ 14 ನ ಮೆನ್ಷನ್ ಮಾಡಬೇಕು, ಸೆಕ್ಷನ್ 6 to 9 ನ ಮೆನ್ಷನ್ ಮಾಡಬೇಕು, ಸೆಕ್ಷನ್ 17 ನ ಮೆನ್ಷನ್ ಮಾಡಬೇಕು, ಸೆಕ್ಷನ್ 18 ನ ಮೆನ್ಷನ್ ಮಾಡಬೇಕು, ಸೆಕ್ಷನ್ 4 ನ ಮೆನ್ಷನ್ ಮಾಡಬೇಕು. ಸಮ್ ಜುಡಿಷಿಯಲ್ ಅಪ್ರೋಚಸ್ಗಳ ಜೊತೆ, ಸಮ್ ಕೇಸ್ ಲಾಸ್ಗಳ ಜೊತೆ ಕನ್ಕ್ಲೂಷನ್ ನ ಬರಿಬೇಕು. ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ ಸರ್, ವೆರಿ 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 ಇಂಪಾರ್ಟೆಂಟ್ ಇನ್ ದಿಸ್ ಯೂನಿಟ್ ದಿಸ್ ಕ್ವಶನ್. ಪ್ಲೀಸ್ ಸ್ಟಡಿ ಮಾಡಿ, ಚೆನ್ನಾಗಿ ಓದಿ, ಸೆಕ್ಷನ್ಸ್ಗಳನ್ನ ಅಪ್ಕಡಿ, ಎಕ್ಸ್ಪ್ಲನೇಷನ್ ಅಪ್ಕಡಿ. ವಿಷಯ ತುಂಬಾ ಸಿಂಪಲ್. ಟೈಮ್ ಲಿಮಿಟ್ ಮುಗ್ದೋದ್ಮೇಲೆ ನೀವು ಜಡ್ಜ್ ಸಾಹೇಬ್ರ ಹತ್ರ ಏನೇನು ಹೇಳಿ ಪರ್ಮಿಷನ್ ತಗೊಂತೀರಾ ಅಂತ. ಮೊದಲನೇ ಪರ್ಮಿಷನ್ ಸೆಕ್ಷನ್ 5 ಅಲ್ಲಿ ನೋಡೋಣ ಏನ್ ಪರ್ಮಿಷನ್ ತಗೊಳ್ತೀರಾ ಅಂತ. ಅಂದ್ರೆ ಎಕ್ಸ್ಟೆನ್ಷನ್ ಪ್ರಿಸ್ಕ್ರೈಬ್ಡ್ ಪೀರಿಯಡ್ ಇನ್ ಸರ್ಟೈನ್ ಕೇಸಸ್, ಕೆಲವೊಂದು ಕೇಸಸ್ಗಳಲ್ಲಿ ಅಂತ ಹೇಳಿದ್ದಾರೆ. ಇದು ಅಪ್ಲಿಕಬಿಲಿಟಿ ಆಗೋದು ಎಲ್ಲೆಲ್ಲಿ ಅಂದ್ರೆ ಅಪೀಲ್ಸ್ ಗಳಲ್ಲಿ ಮತ್ತೆ ಅಪ್ಲಿಕೇಶನ್ಸ್ ಗಳಲ್ಲಿ, ಒರಿಜಿನಲ್ ಸೂಟ್ಸ್ ಗಳಲ್ಲಿ ಅಲ್ಲ. ಆಯ್ತಾ? ಸ್ವಲ್ಪ ಒರಿಜಿನಲ್ ಸೂಟ್ಸ್ ಗಳಿಗಿಂತ ಸ್ವಲ್ಪ ರಿಲೇಟೆಡ್ ಆಗಿರುವಂತ ಸೂಟ್ಸ್ ಗಳಲ್ಲಿ, ಆಯ್ತಾ, ಮತ್ತೆ ಅಪೀಲ್ಸ್ ಗಳಲ್ಲಿ ಇದು ವರ್ಕ್ ಆಗುತ್ತೆ. ಕಂಡೀಷನ್ಸ್ ಏನೇನು ಡಿಲೇ ಕಂಡೋನೇಷನ್ಗೆ ಅಂತ ಬಂದಾಗ, ಒಂದು ಸಫಿಸಿಯೆಂಟ್ ಕಾರಣಗಳನ್ನ ಅವರು ತೋರಿಸ್ಬೇಕು. ನಾವು ವಿತ್ ಇನ್ ಲಿಮಿಟೇಷನ್ ಪೀರಿಯಡ್ ಅಲ್ಲಿ ಫೈಲ್ ಮಾಡಕ್ ನಮ್ ಕೈಯಿಂದ ಆಗಿಲ್ಲ ಸ್ವಾಮಿ ಅಂತ ಜಡ್ಜಿಗೆ ಹೇಳ್ಬೇಕು. ಆ ಸಫಿಸಿಯೆಂಟ್ ಕಾಸ್ ಅನ್ನುವಂಥದ್ದನ್ನ ಇಂಟರ್ಪ್ರೆಟ್ ಮಾಡ್ತಾ ಅದು ಜಸ್ಟಿಸ್ ನ ಶೋ ಮಾಡುವಂಥದ್ದಾಗಿರ್ಬೇಕು. ಡಿಲೇ ಅನ್ನುವಂಥದ್ದು ಬೇಕಂತ ನೆಗ್ಲಿಜಿಯನ್ಸ್ ಅಂತ ಮಾಡುವಂಥದ್ದಾಗಿರ್ಬಾರ್ದು. ಇದು ಯಾರು ಡಿಸೈಡ್ ಮಾಡ್ತಾರೆ? ಜಡ್ಜ್ ಸಾಹೇಬ್ರು ಡಿಸೈಡ್ ಮಾಡ್ತಾರೆ. ಸಫಿಸಿಯೆಂಟ್ ಕಾಜಿಗೆ ಫಾರ್ ಎಕ್ಸಾಂಪಲ್ ಅಂತ ಹೇಳಬೇಕು ಅಂದ್ರೆ ಇಲ್ಲಿನೆಸ್, ಸ್ವಾಮಿ ನನಗೆ ಹುಷಾರಿರ್ಲಿಲ್ಲ, ನಾನು ಫೈಲ್ ಮಾಡಕ್ಕಾಗಿಲ್ಲ, ದಯವಿಟ್ಟು ನನಗೆ ಎಕ್ಸ್ಟೆನ್ಷನ್ ಕೊಡಿ ಟೈಮ್ ಲಿಮಿಟ್. ಅನ್ಅವಾಯ್ಡಬಲ್ ಆಗಿದ್ದೆ ಸರ್ಕಮ್ಟೆನ್ಸಸ್ಗಳಿಗೆ, ಅಂತ ಟೈಮಲ್ಲಿ ನನಗೆ ಅವಕಾಶ ಮಾಡಿಕೊಡಿ.
ಲೀಗಲ್ ಡಿಸ್ಯಾಬಿಲಿಟಿ ಆಗಿತ್ತು ಸ್ವಾಮಿ, ನಾನು ಮೈನಾರು, ನನಗೆ ಗೊತ್ತಾಗಿಲ್ಲ, ಮೇಜರ್ ಆದ್ಮೇಲೆ ನಾನು ಬಂದಿದ್ದೀನಿ. ಇನ್ಸ್ಯಾನಿಟಿ ಆಗಿತ್ತು, ನಾನು ಹುಚ್ಚುತನ, ಅಂಗವೈಕಲ್ಯತೆ ಆಗಿತ್ತು, ಅಂತ ಟೈಮಲ್ಲಿ ಕೊಡಿ. ಸ್ವಾಮಿ ನನ್ನ ಮೇಲೆ ಫ್ರಾಡ್ ಆಗಿತ್ತು, ಮಿಸ್ರೆಪ್ರೆಸೆಂಟೇಷನ್ ಮಾಡಿದ್ರು ಆಪೋಸಿಟ್ ಪಾರ್ಟಿಯರು, ಅದಕ್ಕೆ ನಾನು ಫೈಲ್ ಮಾಡೋಕ್ಕಾಗಿಲ್ಲ. ಆಮೇಲೆ ಸರ್ಟಿಫೈಡ್ ಕಾಪೀಸ್ಗಳನ್ನು ನಾನು ತೆಗೆದುಕೊಳ್ಳೋದಲ್ಲಿ ಡಿಲೇ ಆಯಿತು ಜಡ್ಮೆಂಟ್ ಆರ್ಡರ್ಸ್ಗಳದ್ದು. ಈ ರೀತಿ ಕಾರಣಗಳನ್ನು ಕೊಟ್ಟು ನೀವು ಸಫಿಸಿಯೆಂಟ್ ಕಾಸ್ ಅಂತ ಕನ್ಸಿಡರ್ ಮಾಡಿ ನೀವು ಟೈಮ್ನ ತಗೊಂಡು ಲಿಮಿಟೇಷನ್ ಎಕ್ಸ್ಟೆಂಡ್ ಮಾಡ್ಕೊಳ್ಬಹುದು. ಇದಕ್ಕೆ ಸಂಬಂಧಪಟ್ಟಂತಹ ಕೇಸ್ ಲಾಸ್ಗಳಂತ ನೋಡಿದಾಗ ಕಲೆಕ್ಟರ್ ಲ್ಯಾಂಡ್ ಅಕ್ವೈಸೇಷನ್ ವರ್ಸಸ್ MST ಕಟಿಜಿ ಅನ್ನುವಂಥ ಒಂದು ಕೇಸ್ ಲಾದಲ್ಲಿ ಲಿಬರಲ್ ಅಪ್ರೋಚ್ ಅನ್ನುವಂಥದ್ದನ್ನ ಕಂಡೋನಿಂಗ್ ಡಿಲೇಯಲ್ಲಿ ಇದನ್ನ ಇನ್ಶೂರ್ ಮಾಡ್ತಾ ಇದ್ದಾರೆ ಸಬ್ಸ್ಟ್ಯಾಂಟಿವ್ ಜಸ್ಟಿಸ್ನಲ್ಲಿ. ಸೆಕ್ಷನ್ 14ನ ಪ್ರಕಾರ ಎಕ್ಸ್ಕ್ಲೂಷನ್ ಆಫ್ ಟೈಮ್, ಇದಿಷ್ಟು ಒಂದು ಕೇಸ್ ಲಾ, ಅಂದ್ರೆ ಇದೊಂದು ಭೂಸ್ವಾಧೀನದ ಕೇಸು. ಇದರಲ್ಲಿ ವಿಳಂಬನ ಕ್ಷಮಿಸಿ ಎಕ್ಸ್ಕ್ಯೂಸ್ನ ಕೊಡ್ತಾರೆ ಅಂತ ಬರ್ಕೊಳ್ಳಿ ಅಷ್ಟೇ. ಅಂದ್ರೆ ಟೈಮ್ ಲಿಮಿಟೇಷನ್ ಇಲ್ಲಿ ಎಕ್ಸ್ಟೆಂಡ್ ಮಾಡ್ತಾರೆ. ಎರಡನೇದಾಗಿ ಸೆಕ್ಷನ್ 14ನಲ್ಲಿ ಏನು ಹೇಳುತ್ತೆ ಅಂತ, ಸೆಕ್ಷನ್ 14ನಲ್ಲಿ ಹೇಳುತ್ತೆ ಎಕ್ಸ್ಕ್ಲೂಷನ್ ಆಫ್ ಟೈಮ್ ಫಾರ್ ಲೀಗಲ್ ಪ್ರೊಸೀಡಿಂಗ್ ಇನ್ ಗುಡ್ ಫೈತ್. ಅಂದ್ರೆ ಲೀಗಲ್ ಪ್ರೊಸೀಡಿಂಗ್ ನಲ್ಲಿ ಗುಡ್ ಫೈತ್ ನ ಪರವಾಗಿ ಏನಾದರೂ ನಡೀತಾ ಇದೆ ಅಂತಂದ್ರೆ ಅಂತ ಟೈಮಲ್ಲೂ ಕೂಡ ಎಕ್ಸ್ಟೆಂಡ್ ಮಾಡಬಹುದು. ಅರ್ಥ ಆಗ್ತಿದ್ಯಾ? ನಾನು ಮತ್ತೆ ರಿಪಿಟೇಷನ್ ಮಾಡ್ತೇನೆ ಲಾಸ್ಟಿಗೆ ಇದನ್ನ. ಅಪ್ಲಿಕಬಿಲಿಟಿ ಅಂತ ಬಂದಾಗ ಒಂದು ಪಾರ್ಟಿ ಪ್ರಾಸಿಕ್ಯೂಟ್ ಮಾಡ್ತಾ ಇದ್ದಾರೆ ಅನದರ್ ಸಿವಿಲ್ ಪ್ರೊಸೀಡಿಂಗು ಗುಡ್ ಫೇತ್ ಅಲ್ಲಿ ಅಂತ ಬಂದಾಗ ರಾಂಗ್ ಕೋರ್ಟ್ ಅಲ್ಲಿ ಅಥವಾ ಡಿಫೆಕ್ಟಿವ್ ಜುರಿಸ್ಡಿಕ್ಷನ್ ನ ಒಂದು ಆಧಾರದ ಮೇಲೆ ಏನಾದ್ರೂ ಅದು ಟೈಮ್ ಡಿಲೇ ಆಗಿದ್ರೆ ಅಂತ ಸಂದರ್ಭದಲ್ಲಿ ಅದು ರಾಂಗ್ ಕೋರ್ಟು ಡಿಫೆಕ್ಟಿವ್ ಜುರಿಸ್ಡಿಕ್ಷನ್ ಅನ್ನುವಂಥದ್ದು ಗುಡ್ ಫೇತ್ ಸದ್ಭಾವನೆಯ ಆಧಾರದ ಮೇಲೆ ಏನಾದರೂ ಆಗಿದೆ ಅಂತಂದ್ರೆ ನೀವಿಲ್ಲಿ ಅದನ್ನ ಎಕ್ಸ್ಟೆಂಡ್ ಮಾಡ್ಕೊಳ್ಬಹುದು. ಅಂದ್ರೆ ಯಾವುದದು ಕಂಡೀಷನ್ಸ್ಗಳು? ಗುಡ್ ಫೇತ್ನ ಆಧಾರದ ಮೇಲೆ ಮಾಡ್ಕೊಳ್ಬಹುದು. ಸೇಮ್ ಕಾಸ್ ಆಫ್ ಆಕ್ಷನ್ ಅನ್ನುವಂಥದ್ದು ಅದರಲ್ಲಿ ಇನ್ವಾಲ್ವ್ ಆಗಿರಬೇಕು. ಇದರ ಎಫೆಕ್ಟ್ಸ್ಗಳಂತ ಬಂದಾಗ ರಾಂಗ್ ಕೋರ್ಟಲ್ಲಿ ಏನಾದರೂ ನೀವು ಕೇಸ್ ಫೈಲ್ ಮಾಡಿದಾಗ ಅಲ್ಲಿ ಏನಾದರೂ ಟೈಮ್ ಸ್ಪೆಂಡ್ ಮಾಡಿದಾಗ ಸ್ವಾಮಿ ನಾನು ಸ್ವಲ್ಪ ರಾಂಗ್ ಕೋರ್ಟಲ್ಲಿ ಹಾಕ್ಬಿಟ್ಟಿದ್ದೆ, ನನಗೆ ಸ್ವಲ್ಪ ಟೈಮ್ ಎಕ್ಸ್ಟೆಂಡ್ ಮಾಡಿಕೊಡಿ ಅಂತ ನೀವು ಕೇಳ್ಕೊಳ್ಬಹುದು. ಮೂರನೇದಾಗಿ ಸೆಕ್ಷನ್ 6ಇಂದ 9 ತನಕ ಲೀಗಲ್ ಡಿಸ್ಯಾಬಿಲಿಟಿ ಅಂತ ಬರುತ್ತೆ. ಆ ಲೀಗಲ್ ಡಿಸ್ಯಾಬಿಲಿಟಿಯಲ್ಲಿ ಮೈನರ್, ಇನ್ಸೇನ್ ಪರ್ಸನ್ ಎಕ್ಸೆಟ್ರಾ ಏನಾದರೂ ಇದ್ದಲ್ಲಿ, ಮೈನಾರಿಟಿ ಅಂದರೆ ತುಂಬ ಸಣ್ಣವರಿದ್ದಲ್ಲಿ, 18 ವರ್ಷಕ್ಕಿಂತ ಕೆಳಗಿದ್ದಲ್ಲಿ, ಅಥವಾ ಇನ್ಸೇನ್ ಪರ್ಸನ್ ಹುಚ್ಚರಾಗಿದ್ದಲ್ಲಿ, ಅಂತ ಸಂದರ್ಭದಲ್ಲೂ ಕೂಡ ನನಗೆ ಗೊತ್ತಾಗಿಲ್ಲ ಅಂತ ಸಂದರ್ಭದಲ್ಲಿ ನೀವು ತಗೊಳ್ಬಹುದು. ಅಪ್ಲಿಕಬಿಲಿಟಿಯಲ್ಲಿ ಬರುತ್ತೆ ಪ್ಲೆಂಟಿಫ್ ಅಥವಾ ಅಪ್ಲಿಕೆಂಟ್ ಅಂತ ನಾವು ಯಾರು ಕರಿತೀವಿ, ಅವರು ಅಂಡರ್ ಡಿಸ್ಯಾಬಿಲಿಟಿ ಇರಬೇಕು. ಅಂದರೆ ಯಾರು ಪ್ಲೆಂಟಿಫ್ ಆಗಿರಬೇಕಾಗಿತ್ತು ಅವರು ಮೈನಾರಿಟಿ ಆಗಿರಬೇಕು, ಇನ್ಸ್ಯಾನಿಟಿಯಲ್ಲಿರಬೇಕು. ಗೊತ್ತಾಯ್ತಾ? ಸೊ ಇಂಥ ಸಂದರ್ಭಗಳಲ್ಲಿದ್ದರೆ ಮಾತ್ರ ಅವಕಾಶನ ಮಾಡಿಕೊಡ್ತಾರೆ. ಎಕ್ಸ್ಟೆನ್ಷನ್ನು ಹೌದು, ಅವರು ಡಿಸ್ಯಾಬಿಲಿಟಿ ಇದು ಯಾವಾಗ ಅವ್ರದ್ದು ಹೋಗುತ್ತೆ, ಡಿಸ್ಯಾಬಿಲಿಟಿ ಸೀಜ್ ಯಾವಾಗ ಆಗುತ್ತೆ ಅಂದರೆ ಡಿಸ್ಯಾಬಿಲಿಟಿ ಅವ್ರಿಗೆ ಸಮಸ್ಯೆ ಏನಿದೆ, ಅವ್ರದ್ದೊಂದು ಏನು ಸಮಸ್ಯೆ ಆಗಿದೆಯಲ್ಲ ಡಿಸ್ಯಾಬಿಲಿಟಿ ಅಂತ ಕರಿತೀವಲ್ಲ, ಅಂಗವೈಕಲ್ಯ, ಅದು ಯಾವಾಗಿಂದ ಮುಗಿಯುತ್ತೆ ಅಲ್ಲಿಂದ ಟೈಮ್ ಲಿಮಿಟ್ನ ಸ್ಟಾರ್ಟ್ ಮಾಡ್ಬೋದು. ಎಕ್ಸೆಪ್ಷನ್ ಅಂತ ಬಂದಾಗ ಮ್ಯಾಕ್ಸಿಮಮ್ 3 years ಆಫ್ಟರ್ ಡಿಸ್ಯಾಬಿಲಿಟಿ ರಿಮೂವ್ ಆದಮೇಲೆ ಅವರಿಗೆ ಟೈಮ್ ಲಿಮಿಟೇಷನ್ನ ಕೊಟ್ಟಿದ್ದಾರೆ. ಅಂದರೆ ಮೈನಾರಿಟಿ ಇದ್ರು 15 ವರ್ಷ ಇದ್ದ, 18 ವರ್ಷದ ತನಕ ಅದು ಕೌಂಟೇ ಆಗಲ್ಲ, 18ರಿಂದ ಮತ್ತೆ 21 ವರ್ಷದ ತನಕ ಅವನಿಗೆ ಅವಕಾಶ ಮಾಡಿಕೊಡ್ತಾರೆ. ಹೀಗೆ ರಿಮೂವಲ್ ಆಗೋ ತನಕನೂ ಕೂಡ ಡಿಸ್ಯಾಬಿಲಿಟಿ ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ. 4ನೇ ಮುಖ್ಯವಾದಂಥ ಪಾಯಿಂಟ್ ಅಲ್ಲಿ ಸೆಕ್ಷನ್ 17, ಇದ್ರ ಬಗ್ಗೆ ನಾನು ಹೇಳಿದೆ ಎಫೆಕ್ಟ್ ಆಫ್ ಫ್ರಾಡ್ ಆರ್ ಮಿಸ್ಟೇಕ್ ಅಂತ ಹೇಳಿ ಎಕ್ಸ್ಪ್ಲೈನ್ ಮಾಡಿದೆ ನಿಮಗೆ. ಸೊ ಎಲ್ಲಿ ಫ್ರಾಡ್ ಆಗುತ್ತೆ, ಎಲ್ಲಿ ಕನ್ಸಿಲ್ಮೆಂಟ್ ಮಾಡ್ತಾರೆ, ಎಲ್ಲಿ ಮಿಸ್ಟೇಕ್ ಆಗುತ್ತೆ ಅಂತ ಜಾಗದಲ್ಲಿ ನೀವು ಟೈಮ್ ಲಿಮಿಟನ್ನು ಎಕ್ಸ್ಟೆಂಡ್ ಮಾಡ್ಕೊಳ್ಬಹುದು, ಅಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ ಅನ್ನುವಂಥ ವಿಷಯನ ನಾನು ನಿಮ್ಗೆ ತುಂಬ ಡೀಪಾಗಿ ಹೇಳಿದೆ. ಸೆಕ್ಷನ್ 18ನ ಪ್ರಕಾರ ಅಕ್ನಾಲೆಜ್ಮೆಂಟ್ ಇನ್ ರೈಟಿಂಗ್ ಅಂತ ಇದೆ. ಸೊ ಡಿಫೆಂಡೆಂಟು ಅಕ್ನಾಲೆಜ್ ಮಾಡ್ತಾ ಇದ್ದಾರೆ ಅವರ ಲಯಾಬಿಲಿಟಿ ಮತ್ತೆ ಡೆಪ್ಟನ್ನ ರೈಟಿಂಗ್ ಬಿಫೋರ್ ಎಕ್ಸ್ಪೈರಿ ಆಫ್ ದ ಲಿಮಿಟೇಷನ್ ಅಂತ ಬಂದಾಗ ಆ ಎಫೆಕ್ಟ್ ಏನಾಗುತ್ತೆ, ಫ್ರೆಶ್ ಲಿಮಿಟೇಷನ್ ಪೀರಿಯಡ್ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಫ್ರಮ್ ಡೇಟ್ ಆಫ್ ದ ಅಕ್ನಾಲೆಜ್ಮೆಂಟ್. ಅಂದರೆ ಡಿಫೆಂಡೆಂಟು ನಿಮಗೇನಾದರೂ ದುಡ್ಡು ಕೊಡಬೇಕಾಗಿತ್ತು, ದುಡ್ಡು ಕೊಡೋದು ಹಿಂದಿಂದ ಹಿಡಿದು ನಿಮ್ಮ ಜೊತೆ ಏನೂ ಮೆಸೇಜು, ಚಾಟು ಅಥವಾ ರೈಟಿಂಗ್ಸಲ್ಲಿ ಏನೂ ಆಗಿಲ್ಲ ಅಂತಂದಾಗ ಅಲ್ಲಿಂದ ಟೈಮ್ ಲಿಮಿಟೇಷನ್ ಸ್ಟಾರ್ಟ್ ಆಗಿ ಎಂಡ್ ಆಗ್ತಾ ಇರುತ್ತೆ. ಬಟ್ ಏನೋ ಒಂದು 2 ವರ್ಷ ಟೈಮ್ ಇತ್ತು ಅನ್ಕೋಣ ವಸೂಲಿಗೆ. 1.5 ವರ್ಷ ಆದಮೇಲೆ ಅವನಿಗೆ ನೀವೊಂದು ಮೆಸೇಜ್ ಕಳಿಸ್ತೀರಾ, ಯಾವಾಗ ಕೊಡ್ತೀಯಾ ನಾನೊಂದು 10 ಲಕ್ಷ ದುಡ್ಡು ಅಂತ. ಅವನು ಹೇಳ್ತಾನೆ, ರಿಪ್ಲೈ ಮಾಡ್ತಾನೆ, ಹೌದು ನಾನು ನಿನಗೆ 10 ಲಕ್ಷ ಕೊಡಬೇಕು, ನನಗೆ ಇನ್ನೊಂದು 6 ತಿಂಗಳು ಟೈಮ್ ಕೊಡು ಅಂತ. ಸೊ ಆ 1.5 ವರ್ಷ ಹಳೇದು ನಡೆದಿದ್ದು ಮುಗಿದೋಯ್ತು, ಮತ್ತೆ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಎಲ್ಲಿಂದ ಮೆಸೇಜ್ ಮಾಡಿದಾನೆ ಅಲ್ಲಿಂದ. ಈ ರೀತಿ ಅಕ್ನಾಲೆಜ್ಮೆಂಟ್ ಅನ್ನುವಂಥ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಸೆಕ್ಷನ್ 18. ಇದ್ರ ಬಗ್ಗೆ ನಾನು ಸಪ್ರೇಟ್ ವಿಡಿಯೋನ ತಗೊಳ್ತೇನೆ ಅಕ್ನಾಲೆಜ್ಮೆಂಟ್ ಮೇಲೆ. ಓಕೆ, ಅದ್ರ ಬಗ್ಗೆ ಪ್ರಿಸ್ಕ್ರಿಪ್ಷನ್ ಬಗ್ಗೆ ಎಲ್ಲ ಬಗ್ಗೆ ನಾನು ಸ್ಟಾರ್ಟ್ ಮಾಡ್ತೇನೆ ನೆಕ್ಸ್ಟ್ ವಿಡಿಯೋಸ್ಗಳಲ್ಲಿ. ಸೆಕ್ಷನ್ 4ನ ಪ್ರಕಾರ ಲಿಮಿಟೇಷನ್ ಸ್ಟಾರ್ಟ್, ಇದು ಎಕ್ಸ್ಪೈರಿ ಆಫ್ ಲಿಮಿಟೇಷನ್ ವೆನ್ ಕೋರ್ಟ್ ಈಸ್ ಕ್ಲೋಸ್.
ಅಂದ್ರೆ ಕೋರ್ಟ್ ಯಾವಾಗ ಕ್ಲೋಸ್ ಇರುತ್ತೆ, ಕೋರ್ಟ್ ಯಾವ ದಿನ ಮುಚ್ಚಿರುತ್ತೆ ಅಂತ ದಿನದೇನಾದ್ರೂ ರೀಓಪನಿಂಗ್ ಡೇ ಇಂದ ಮತ್ತೆ ಸ್ಟಾರ್ಟ್ ಆಗುತ್ತೆ, ಅಂತ ದಿನದಿಂದ ಅದು ಲಿಮಿಟೇಷನ್ ಬಿಟ್ಟು ಕೌಂಟ್ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಜುಡಿಷಿಯಲ್ ಅಪ್ರೋಚ್ ಅಂತ ಬಂದಾಗ ಡಿಲೇ ಅಂಡ್ ಕಂಡೆನೇಷನ್ ಅಲ್ಲಿ ಕೋರ್ಟ್ ಜನರಲಿ ಆಗಿ ಫೇವರೇಬಲ್ ಆಗಿರುತ್ತವೆ ಸಬ್ಸ್ಟಾನ್ಸಿವ್ ಜಸ್ಟಿಸ್ ಓವರ್ ಟೆಕ್ನಿಕಾಲಿಟೀಸ್ ಗಳನ್ನ ಕೊಡ್ಲಿಕ್ಕೆ. ಸಫಿಸಿಯೆಂಟ್ ಕಾಸಸ್ ಗಳನ್ನ ಕೊಟ್ರೆ ಅಂಡರ್ ಸೆಕ್ಷನ್ 5 ಪ್ರಕಾರ ಜೆನ್ಯೂನ್ ಆಗಿ ಕೊಡ್ತಾರೆ. ಒಂದು ಉದಾಹರಣೆ ಅಂದ್ರೆ ಬಾಲಚಂದ್ರನ್ ವರ್ಸಸ್ ಲೀಲಾವತಿ ಅನ್ನುವಂತ ಒಂದು ಕೇಸಲ್ಲಿ ರೀಸನೇಬಲ್ ಮತ್ತೆ ಬೊನಾಫೈಡ್ ಆಗಿರ್ಬೇಕು ಅವರು ಕೊಡುವಂತ ಎಕ್ಸ್ಪ್ಲನೇಷನ್ ಜಡ್ಜ್ ಸಾಹೇಬ್ರುಗಳಿಗೆ, ಅದನ್ನ ನೋಡ್ಬಿಟ್ಟು ಅವ್ರು ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಕನ್ಕ್ಲೂಷನ್ ಬಂದಾಗ ಲಿಮಿಟೇಷನ್ ಆಕ್ಟ್ 1963 ಅಲ್ಲಿ ಸೆಕ್ಷನ್ 5, 14, 17, 18 ಅನ್ನುವಂಥದ್ದನ್ನ ಫ್ಲೆಕ್ಸಿಬಿಲಿಟಿ ಹೇಳ್ತಾ ಇದ್ದಾರೆ. ಕಂಡೋನ್ ಮಾಡಬಹುದು ಡಿಲೇಸ್ಗಳನ್ನ ನೀವು ಜಸ್ಟಿಸೇಬಲ್ ಸರ್ಕಮ್ಟೆನ್ಸಸ್ಗಳಲ್ಲಿ ಮಾತ್ರ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಡಿಸ್ಕ್ರಿಷನರ್ ಪವರ್ ಆಗಿರುತ್ತೆ ಕೋರ್ಟ್ಸ್ಗಳಿಗೆ. ಅವ್ರು ಯಾವ ರೀತಿ ಬೇಕು ಆ ರೀತಿ ಅದನ್ನ ಡಿಸ್ಕ್ರಿಷನರ್ ಪವರ್ನ ಆಧಾರದ ಮೇಲೆ ನೋಡಿಕೊಂಡು ವಿವೇಚನೆ ತಕ್ಕನ ಹಾಗೆ ಆ ವ್ಯಕ್ತಿ ಕರೆಕ್ಟ್ ಹೇಳ್ತಾ ಇದ್ದಾನೆ ಇಲ್ಲ ಅಪ್ಲಿಕೆಂಟು ಪ್ಲೇಂಟಿಫ್ ಅಂತ ನೋಡಿಕೊಂಡು ನಿರ್ಧಾರ ಮಾಡ್ತಾರೆ. ಸೊ ಒನ್ಸ್ ಅಗೇನ್ ಇವತ್ತಿನ ವಿಡಿಯೋ ಕ್ವಿಕ್ ರಿವಿಷನ್ ಮಾಡ್ಕೊಳ್ಳೋಣ, ತುಂಬಾ ಇಂಪಾರ್ಟೆಂಟ್ ಆಗಿರೋದ್ರಿಂದ. ಎಕ್ಸಾಮ್ ಅಲ್ಲಿ ವಾಟ್ ಆರ್ ದ ಕಂಡೀಷನ್ ಆಫ್ ಡಿಲೇ ಪ್ರಾವಿಷನ್ಸ್ ಇನ್ ರಿಕ್ವೆಸ್ಟ್ ಅಂತಾನು ಕೇಳಬಹುದು, ಅಥವಾ ಕಂಡೋನೇಷನ್ ಆಫ್ ಡಿಲೇ ಅಂಡ್ ಲಿಮಿಟೇಷನ್ ಆಕ್ಟ್ 1963 ಅಂತಾನು ಕೂಡ ಕೇಳಬಹುದು. ಅಂತ ಸಂದರ್ಭದಲ್ಲಿ ಸೆಕ್ಷನ್ 5 ನ ಪ್ರಕಾರ ನೀವು ಸರ್ಟೈನ್ ಸಫಿಸಿಯೆಂಟ್ ಕಾಸಸ್ ಗಳಿದ್ರೆ ಕೊಡಬಹುದು ಅಂತ ಹೇಳಬೇಕು. ಸೆಕ್ಷನ್ 14 ನ ಪ್ರಕಾರ ನೀವು ಲೀಗಲ್ ಪ್ರೊಸೀಡಿಂಗ್ಸ್ ನಲ್ಲಿ ಗುಡ್ ಫೈತ್ ಇದ್ರೆ ಕೊಡಬಹುದು ಅಂತ ಹೇಳ್ಬೋದು. ಸೆಕ್ಷನ್ 6 to 9 ನ ಪ್ರಕಾರ ಮೈನರ್ಸ್ ಇನ್ಸೇನ್ ಪರ್ಸನ್ಸ್ ಗಳಾಗಿದ್ದಲ್ಲಿ ಕೊಡಬಹುದು ಅಂತ ಹೇಳ್ಬೋದು. ಸೆಕ್ಷನ್ 17 ನ ಪ್ರಕಾರ ಫ್ರಾಡ್ ಆರ್ ಮಿಸ್ಟೇಕ್ ಆದ್ರೆ ಕೊಡಬಹುದು ಅಂತ ಹೇಳ್ಬೋದು. ಸೆಕ್ಷನ್ 18 ನ ಪ್ರಕಾರ ಅಪೋಸಿಟ್ ಪಾರ್ಟಿ ಅಕ್ನಾಲೇಜ್ ಮಾಡಿದಾನೆ ಅಂತಂದ್ರೆ ಟೈಮ್ ಲಿಮಿಟೇಷನ್ ಸ್ವಲ್ಪ ಡಿಲೇ ಕೊಡ್ಬೋದು ಅಂತ ಹೇಳ್ಬೋದು. ಎಕ್ಸ್ಪೈರಿ ಆಫ್ ದ ಲಿಮಿಟೇಷನ್ ಏನಾದ್ರು ಕೋರ್ಟ್ ಕ್ಲೋಸ್ ಆಗಿದ್ರೆ ಡಿಲೇ ಕೊಡ್ಬೋದು ಅಂತ ಹೇಳ್ಬೋದು. ಹೇಳ್ತಾ ಸಮ್ ಜುಡಿಷಿಯಲ್ ಅಪ್ರೋಚಸ್ಗಳ ಬಗ್ಗೆ ಮಾತಾಡ್ತಾ ನಾವು ಕನ್ಕ್ಲೂಷನ್ ನೋಡಿದ್ವಿ. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇನ್ ದಿಸ್ ಯೂನಿಟ್, ಪ್ಲೀಸ್ ಸ್ಟಡಿ ಮೋರ್. ತುಂಬಾ ಚೆನ್ನಾಗಿ ಓದಿ ಅರ್ಥ ಮಾಡ್ಕೊಳ್ಳಿ, ನೋಟ್ ಡೌನ್ ಮಾಡಿ, ಸೆಕ್ಷನ್ಸ್ಗಳನ್ನ ಕಟ್ಕೊಂಡು ಬರೆಯಕ್ಕೆ ಟ್ರೈ ಮಾಡಿ. ತುಂಬಾ ಈಸಿ ಇದೆ ಕ್ವಶನು, ಚೆನ್ನಾಗಿ ಬರೀಬಹುದು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇದಿಷ್ಟು ಇವತ್ತಿನ ವಿಡಿಯೋ, ಮತ್ತೆ ನಾವು ಮುಂದಿನ ವಿಡಿಯೋ ಜೊತೆ ಸಿಗ್ತಾ ಹೋಗೋಣ. ಸೊ ಥ್ಯಾಂಕ್ ಯು ವೆರಿ ಮಚ್ ಫ್ರಮ್ ನಮ್ಮ ಕಾನೂನು ಲಾ ಅಕಾಡೆಮಿ ಟೀಮ್. ಥ್ಯಾಂಕ್ ಯು. ಈಗ ವಿಡಿಯೋಸ್ಗಳಂತ ನೋಡ್ತಾ ಇದ್ದೀರಿ, ಎಲ್ಲ ಅರ್ಥ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ಸೊ ಇದೇ ರೀತಿ 100% ನನಗೆಲ್ಲ ಕಂಪ್ಲೀಟ್ ಆಗಿ ಸಿಲೆಬಸ್ ಅರ್ಥ ಆಗಬೇಕು ಅಂತಂದ್ರೆ ನಾವು ಕೊಡ್ತಾ ಇರೋದು ಪೇಡ್ ಕ್ಲಾಸಸ್. ಈ ನಾವು ಹಾಕಿರುವಂತ ಪೋಸ್ಟ್ ಕಂಪ್ಲೀಟ್ ಆಗಿ ಎಲ್ಲ ಕಡೆ ನೀವು ಸರ್ಕ್ಯುಲೇಟ್ ಆಗಿರೋದು ನೋಡೇ ಇರ್ತೀರಾ. ಬೇರೆ ಬೇರೆ ನಮ್ಮ ಕಾನೂನು ಅಕಾಡೆಮಿ ಕಡೆಯಿಂದ ಬಿದ್ದಿರುವಂತ ಪೋಸ್ಟ್ಗಳು ನೋಡೇ ಇರ್ತೀರಾ. ಎಲ್ಲ ಸೆಮಿಸ್ಟರ್ಗಿದೆ, ಎಲ್ಲ ಸೆಮಿಸ್ಟರ್ ಇದೆ, ಎಲ್ಲ ಫೆಸಿಲಿಟಿಗಳಿದೆ. ಈ ಫೆಸಿಲಿಟಿ ಇರುವಂತ ಲಿಂಕ್ಸ್ಗಳಿರುವಂತ ವಿಡಿಯೋಸ್ಗಳಿದೆ ಕೆಳಗಡೆ. ಸಬ್ಸ್ಕ್ರಿಪ್ಷನ್ ಒಂದ್ಸಲ ನೋಡ್ಕೊಂಡ್ರೆ ಕೆಳಗಡೆ ಇರುವಂತ ಡಿಸ್ಕ್ರಿಪ್ಷನ್ ಅಲ್ಲಿ ನೋಡ್ಕೊಂಡ್ರೆ ನಿಮಗೆ ಕಂಪ್ಲೀಟ್ ಆಗಿ ಸಿಗುತ್ತೆ. ಎನಿಯೋ ನಾನು ಬೇಸಿಕ್ ಒಂದ್ಸಲ ಹೇಳ್ಬಿಡ್ತೀನಿ. ಇಲ್ಲಿರುವಂತ ಎಲ್ಲಾ ಸಬ್ಜೆಕ್ಟ್ಸ್ಗಳಿದೆ, ಎಷ್ಟೋ ಸಬ್ಜೆಕ್ಟ್ಸ್ಗಳು ನಾವು ಮೆನ್ಷನೇ ಮಾಡಿಲ್ಲ. ಸೊ ನಿಮ್ಮ ಯಾವುದೇ ಸಬ್ಜೆಕ್ಟ್ಸ್ಗಳು ತಗೊಳ್ಳಿ, ಕಂಪ್ಲೀಟ್ ಲಾ ಸಬ್ಜೆಕ್ಟ್ 5 year LLB, 3 year LLB, ಅಥವಾ ಈ 5 year LLB ಅಲ್ಲಿ BA LLB, BCom LLB ಎಲ್ಲಾ ಸಬ್ಜೆಕ್ಟ್ಸ್ಗಳಿದೆ. ಇಲ್ಲಿರುವಂತಹ LLB ಸಬ್ಜೆಕ್ಟ್ಸ್ಗಳು 5 year LLB ಇರುವಂತಹ ಸಬ್ಜೆಕ್ಟ್ಸ್ಗಳು ಇದೆ. ಎನಿಯೋ ನೀವು ಒಂದು ಕಾಲ್ ಮಾಡ್ಕೊಂಡ್ರೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಸಿಗುತ್ತೆ. ಆಮೇಲೆ ನಾವು ಕೊಡುವಂತ ಪ್ಯಾಕೇಜ್ ಏನು ಒಂದೊಂದು ಸಬ್ಜೆಕ್ಟ್ ಏನಾದ್ರು ಕೊಡ್ತೀವಿ ಅಂತಂದ್ರೆ ಒಂದೊಂದು ಸಬ್ಜೆಕ್ಟನ್ನು ಕೊಡ್ತೀವಿ. ಅದ್ರ ಜೊತೆ ನಮ್ದು ಸೆಮಿಸ್ಟರ್ ವೈಸ್ ತರನು ಪ್ಯಾಕೇಜ್ ಕಂಪ್ಲೀಟ್ ಆಗಿರುತ್ತೆ. ಎರಡು ಮೀಡಿಯಂನವರಿಗೆ, ಇಂಗ್ಲಿಷ್ ಮೀಡಿಯಂ ಅವ್ರಿಗೂ ಇರುತ್ತೆ, ಕನ್ನಡ ಮೀಡಿಯಂನವರಿಗೂ ಇರುತ್ತೆ. ಇಲ್ಲಿ ನಾನು ಸುಮ್ಮನೆ ಹಾಗೆ ಒಂದ್ಸಲ ಸ್ಲೈಡ್ಸ್ಗಳನ್ನು ತೆಗೆದುಕೊಂಡು ಹೋಗ್ತೇನೆ ಲಾಸ್ಟ್ ತನಕ. ನೋಡ್ತಾ ಹೋಗಿ ನೀವು ಎಲ್ಲ ಸೆಮಿಸ್ಟರ್ ಇರುವಂತಹ ಪ್ಯಾಕೇಜ್ಗಳು, ಸೆಮಿಸ್ಟರ್ ವೈಸ್ ಪ್ಯಾಕೇಜ್ಗಳು, ಎರಡೂ ಮೀಡಿಯಂ ಅವರಿಗೆ ಸಪೋರ್ಟ್ ಮಾಡುವಂತ ಪ್ಯಾಕೇಜ್ಗಳೇ. ನೋಡಿ, ಇದು 3 year LLB, 2nd sem, 3rd sem, 4th sem, 5th sem, 6th sem, 5 year LLB, 1st sem, 2nd, 3rd, 4th, 5th, 7th, 8th, 9th, 10th. ಇದೇ ತರ 5 year LLB BCom ಇಂದ ಕಂಪ್ಲೀಟ್ ಆಗಿ 10th sem ತನಕನೂ ಕೂಡ ಇದೆ. ಹಾಗಿದ್ದಲ್ಲಿ ಸರ್ ಈಗ ಗೊತ್ತಾಯ್ತು ಕೋಚಿಂಗ್ ನಡೀತಾ ಇದೆ. ಸೊ ಕೋಚಿಂಗ್ ಅಲ್ಲೇ ಪೇಡ್ ಆಗಿ ನಾವು ಕಂಪ್ಲೀಟ್ 100% ನೋಡ್ಬೇಕು. ಈಗ ನೋಡ್ತಾ ಇರೋ ಡೆಮೋ ಅಂತ ನಮ್ಗೆ ಗೊತ್ತಾಯ್ತು. ಇಫ್ ಇನ್ ಕೇಸ್ ನಾವು ತಗೊಂಡ್ರೆ ಕೋಚಿಂಗ್ ನೀವೇನೇನು ಫೆಸಿಲಿಟಿ ಕೊಡ್ತೀರಾ ಸರ್ ಅನ್ನೋಂಥ ಪ್ರಶ್ನೆ ನಿದ್ದೇಳುತ್ತೆ. ಇದನ್ನ 100% ಡೀಪ್ ಆಗಿ ಎಕ್ಸ್ಪ್ಲೈನ್ ಮಾಡಿರೋಂಥ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ನಾನು ಬೇಸಿಕ್ ಆಗಿ ನಿಮಗೆ ಹೇಳ್ತೀನಿ ಅಷ್ಟೇ. ಓಕೆ, ಸೊ 10 ಫೆಸಿಲಿಟಿಗಳು ಸೇರ್ಬಿಟ್ಟು ಒಂದೇ ಒಂದು ಫೆಸಿಲಿಟಿ ಅಂತ ನೀವು 10 ಫೆಸಿಲಿಟಿಗಳನ್ನ ತೆಗೆದುಕೊಳ್ಬೇಕಂದ್ರೆ ಒಂದು ಪ್ಯಾಕೇಜ್ನ ತಗೊಂಡ್ರೆ ಸಾಕು. ಆ ಪ್ಯಾಕೇಜ್ ಏನು, ಎಷ್ಟಿದೆ ಎಲ್ಲ ಅಂತೇಳಿ ಕಂಪ್ಲೀಟ್ ಆಗಿ ಎಲ್ಲಾ ಪೇಜಸ್ಗಳು ನಮ್ಮ ಕಾಂಟ್ಯಾಕ್ಟ್ ನಂಬರ್ ಕೆಳಗಡೆ ಇದೆ. ಆ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡ್ಕೊಂಡು ಹೇಳ್ತಾರೆ. ಏನೇನು ಫೆಸಿಲಿಟಿ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ. ಎಲ್ಲ ರೆಕಾರ್ಡ್ ಆಗಿರುವಂತ ಕಂಪ್ಲೀಟ್ 100% ವಿಡಿಯೋಸ್ಗಳು. ಯಾವ ತರ ಅಂತಂದ್ರೆ ಈಗ ನೀವು ನೋಡ್ತಾ ಇದ್ರಲ್ಲ ಯೂಟ್ಯೂಬ್ ಅಲ್ಲಿ, ಸೇಮ್ ಈಗ ನೋಡ್ತಾ ಇರೋದು ಒಂದೇ ಒಂದು ವಿಡಿಯೋ ಅಷ್ಟೇ. ಈಗ ಒಂದು ವಿಡಿಯೋ ನೀವು ಯಾವ ತರ ನೋಡ್ತಾ ಇದ್ದೀರಾ, ಈ ತರ 100% ಸಿಲೆಬಸ್. ಯಾಕಂದ್ರೆ 100% ಸಿಲೆಬಸ್ ನ ಪಬ್ಲಿಕ್ ಆಗಿ ಬಿಡೋದಿಲ್ಲ. 100% ಸಿಲೆಬಸ್ ಬೇಕು ಅಂತಂದ್ರೆ ಪೇಯ್ಡ್ ತಗೋಬೇಕಾಗುತ್ತೆ. more than 300 ವಿಡಿಯೋಸ್ ಪರ್ ಸೆಮಿಸ್ಟರ್, ಆಯ್ತಾ, ಪರ್ ಸಬ್ಜೆಕ್ಟ್ more than 60-80 ವಿಡಿಯೋಸ್. ಈ ತರ ಕಂಪ್ಲೀಟ್ ಆಗಿ 100% ಸಿಲೆಬಸ್. ನೀವು ಸಿಲೆಬಸ್ ಪಾಯಿಂಟ್ ನ ಹಿಡ್ಕೊಂಡು ಮ್ಯಾಚ್ ಮಾಡಿದ್ರು ಕೂಡ ನಾವು ಒಂದು ಕ್ವಶನ್ ಕೂಡ ಒಂದು ಸಿಲೆಬಸ್ ಪಾಯಿಂಟ್ ಅಲ್ಲಿ ಒಂದು ಪಾಯಿಂಟ್ ಬಿಟ್ಟಿರೋದಿಲ್ಲ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನ ಸಾಲ್ವ್ ಮಾಡಿರ್ತೀವಿ, ಅದನ್ನ ಸಾಲ್ವ್ ಮಾಡಿ ಅದ್ರ ಸೊಲ್ಯೂಷನ್ಸ್ ಗಳನ್ನ ಕೊಟ್ಟಿರ್ತೀವಿ. ಸರ್ ಇದು ಈ ಕ್ಲಾಸಸ್ ಗಳು ನಮ್ಗೆ ನೋಡಿದ್ರೆ ಸಾಕ ಯೂಟ್ಯೂಬ್ ತರ, ಇನ್ನೇನಾದ್ರೂ ಎಕ್ಸ್ಟ್ರಾ ಮಾಡ್ಬೇಕಾ ಅಂತಂದ್ರೆ ಇದಷ್ಟೇ ಅಲ್ಲದೆ ನಾವು ಆನ್ಲೈನ್ ಕ್ಲಾಸಸ್ ಗಳನ್ನು ಕೂಡ ಕಂಡಕ್ಟ್ ಮಾಡ್ತೀವಿ. ಇಲ್ಲಿ ಕಂಡಕ್ಟ್ ಮಾಡುವಂತ ಆನ್ಲೈನ್ ಕ್ಲಾಸಸ್ ಗಳನ್ನ ಡೌಟ್ ಸೆಷನ್ ಕಂಡಕ್ಟ್ ಮಾಡ್ತೀವಿ, ಅಥವಾ ಬೇರೆ ಹೈಕೋರ್ಟ್ ಅಡ್ವೊಕೇಟ್ಸ್ ಗಳಿಂದ, ಪ್ರೊಫೆಸರ್ಸ್ ಗಳಿಂದ, ಜಡ್ಜಸ್ ಗಳಿಂದ
ನಿಮ್ಮ ಪ್ರಾಕ್ಟಿಕಾಲಿಟಿಗೆ ಕನೆಕ್ಟ್ ಆಗೋ ಥರ, ಮುಂದೆ ಜೀವನಕ್ಕೆ ನಿಮಗೆ ಬೇಕಾಗೋ ಥರ, ಪ್ರಾಕ್ಟಿಕಾಲಿಟಿ ಕನೆಕ್ಟ್ ಆಗೋ ಥರ ಕ್ಲಾಸಸ್ಗಳನ್ನು ಕಂಡಕ್ಟ್ ಮಾಡ್ತೀವಿ. ಸೊ ಆಮೇಲೆ ನಿಮಗೆ ಏನೇ ಡೌಟ್ಸ್ ಇದ್ರು ನಿಮ್ಮ ಹತ್ರ ಮಾತಾಡಲಿಕ್ಕೆ ಡೈರೆಕ್ಟ್ ಆಗಿ ನಿಮ್ಮ ಹತ್ರ ಪ್ರೊಫೆಸರ್ಸ್ ನಂಬರ್ಸ್ ಇರುತ್ತೆ. ಅಂತಂದ್ರೆ ಇವನ್ ನನ್ನ ನಂಬರು ಕೂಡ ನಿಮ್ಮ ಹತ್ರ ಇರುತ್ತೆ. ಏನೇ ಡೌಟ್ಸ್ ಇದ್ರು ಮಾಡ್ಬೋದು. ನಮ್ದು ಕಂಪ್ಲೀಟ್ ಆಗಿ ಕಸ್ಟಮರ್ ಅಂಡ್ ರಿಲೇಶನ್ಶಿಪ್ ತುಂಬಾ ನೀಟಾಗಿ ನಡೆಸುವಂತ ಕಾರ್ಯಕ್ರಮದಲ್ಲಿ ನಾವು ನಡೆಸ್ತಾ ಇದೀವಿ. ನೋಟ್ಸ್ ಆಬ್ವಿಯಸ್ಲಿ ಎಲ್ರಿಗೂ ಬೇಕಲ್ವಾ. ಕನ್ನಡ ಮತ್ತೆ ಇಂಗ್ಲಿಷ್ ಮೀಡಿಯಂ ಎರಡು ಮೀಡಿಯಂ ಅಲ್ಲಿ ಸಿಗುತ್ತೆ. ಸರ್ ನೀವು ಹೇಳ್ತಾ ಇರಲ್ಲ ಇದೆಲ್ಲ ಎರಡು ಮೀಡಿಯಂ ಅಲ್ಲ, ಕ್ಲಾಸಸ್ಗಳು ಮತ್ತೆ ನೋಟ್ಸು ಆನ್ಲೈನ್ ಕ್ಲಾಸ್ ಎಲ್ಲ ಅಂತ. ಕನ್ನಡ ಮೀಡಿಯಂ ಅವರಿಗೂ ಹೆಲ್ಪ್ ಆಗಲಿ, ಇಂಗ್ಲಿಷ್ ಮೀಡಿಯಂ ಅವ್ರಿಗೂ ಹೆಲ್ಪ್ ಆಗಲಿ ಅಂತ ಬೇಸಿಕಲಿ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಮೀಡಿಯಂ ಅಲ್ಲಿ ಹೆಲ್ಪ್ ಆಗಲಿ ಅಂತೇಳಿ ಅವ್ರಿಗೋಸ್ಕರ ಅಂತಾನೂ ಕೂಡ ಸ್ಟಾರ್ಟ್ ಮಾಡಿರುವಂಥದ್ದು ಎರಡು ಮೀಡಿಯಂ ಅಲ್ಲಿ ಇದೆ. ನಮ್ಮ ಟೀಮ್ ಕಡೆಯಿಂದ ಯಾವಾಗಲೂ ಕೂಡ ನಿಮಗೆ ಸಪೋರ್ಟ್ ಇರುತ್ತೆ 24x7. ಯಾವಾಗಾದ್ರೂ ಕಾಲ್ ಮಾಡಿ, ಒಂದೇ ಒಂದು ಕಾಲ್ ಮಾಡಿ ನಮ್ಮ ಟೀಮ್ನ ಪಿಕ್ ಮಾಡ್ತಾರೆ. ಸೊ ಅದಾದ್ಮೇಲೆ ಅಸೈನ್ಮೆಂಟ್, ಇಂಟರ್ನ್ಶಿಪ್, ಸೆಮಿನಾರ್ ಅಂತ ಏನಾದ್ರು ಕಾಲೇಜಲ್ಲಿ ಕೊಡ್ತಾರೆ, ಅದು ಕಂಪ್ಲೀಟ್ ಆಗಿ ಸಪೋರ್ಟ್ ಇರುತ್ತೆ ನನ್ನ ಕಡೆಯಿಂದ. ಬೇಸಿಕಲಿ ನನ್ನ ಕಡೆಯಿಂದ ಆಸ್ ಎ ಸ್ಟೂಡೆಂಟ್ ಆಗಿ ಲರ್ನಿಂಗ್ ಪರ್ಪಸ್ಗೋಸ್ಕರ ನಿಮಗೆ ಫ್ರೀ ಲೀಗಲ್ ಅಡ್ವೈಸ್ ಅನ್ನು ಕೂಡ ನಾವು ಕೊಡ್ತೀವಿ. ಸೊ ಅದಾದ್ಮೇಲೆ ಕನ್ನಡ ಅಂಡ್ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಎರಡು ಮೀಡಿಯಂ ಕ್ಲಾಸ್ ನಡೆಯುತ್ತೆ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಸರ್ ನಾನು ಆನ್ಲೈನ್ ಕ್ಲಾಸಸ್ ಅಟೆಂಡ್ ಮಾಡೋಕ್ಕಾಗಿಲ್ಲ, ಸ್ವಲ್ಪ ವರ್ಕ್ ಮಾಡ್ಕೊಂಡಿದ್ದೀನಿ. ಯಾಕಂದ್ರೆ ಬೇಸಿಕಲಿ ನಾವೆಲ್ಲ ಜಾಸ್ತಿ ಇದು ಮಾಡ್ತಾ ಇರೋದು, ಪ್ರಿಫರ್ ಮಾಡ್ತಾ ಇರೋದು ಯಾವ ರೀತಿ ಅಂತಂದ್ರೆ ನಮ್ಗೆ ಗೊತ್ತಿದೆ ಪರಿಸ್ಥಿತಿ. ಮನೆ ಕೆಲಸ ಇರುತ್ತೆ, ವರ್ಕ್ ಮಾಡ್ಕೊಂಡಿರ್ತೀರಾ, ಪಾರ್ಟ್ ಟೈಮ್ ವರ್ಕ್, ಫುಲ್ ಟೈಮ್ ವರ್ಕ್, ಓನ್ ಬಿಸ್ನೆಸ್ ಇಟ್ಕೊಂಡಿರ್ತೀರಾ, ಹೌಸ್ ವೈಫ್ ಇರ್ತೀರಾ, ಇಲ್ಲ ಫುಲ್ ಟೈಮ್ ಹೋಗ್ತಾ ಇರ್ತೀರಾ, ಅರ್ಥ ಆಗ್ತಾ ಇರಲ್ಲ. ಅಂತವರಿಗೂ ಕೂಡ ನಾವು ಈ ಫೆಸಿಲಿಟಿನ ಮಾಡ್ಕೊಳ್ತಾ ಇದೀವಿ. ಪ್ರೀವಿಯಸ್ ಇಯರ್ ಏನು ಫರ್ದರ್ ಪ್ರೀವಿಯಸ್ ಇಯರ್ ಸಪೋರ್ಟ್ ಇರುತ್ತೆ, ಪ್ರೀವಿಯಸ್ ಇಯರ್ ಸೆಮಿಸ್ಟರ್ ಸಪೋರ್ಟ್ ಇರುತ್ತೆ, ಫರ್ದರ್ ಸೆಮಿಸ್ಟರ್ ಸಪೋರ್ಟ್ ಇರುತ್ತೆ. ಒಂದ್ಸಲ ಹೇಳ್ಬೇಕಂದ್ರೆ ನೀವು ಒಂದ್ಸಲ ಜಾಯ್ನ್ ಆದ್ರೆ 100% ಜವಾಬ್ದಾರಿ ನಾವು ತಗೊಳ್ತೀವಿ. ಸೊ ನೀವು ಕಾಲೇಜಿಗೆ ಜಾಯ್ನ್ ಆಗಿ ಸರ್ಟಿಫಿಕೇಟ್ ಅಲ್ಲಿಂದ ತಗೊಳ್ತೀರಾ, ಟ್ರೈನ್ ನಮ್ಮ ಕಡೆಯಿಂದ ಕಂಪ್ಲೀಟ್ ಆಗಿ ಆಗ್ತೀರಾ. ಈ ರೀತಿಯಾದಂಥ ಫೆಸಿಲಿಟಿನ ಕೊಡ್ತೀವಿ. 10 ಫೆಸಿಲಿಟಿಗೂ ಒಂದೇ ಒಂದು ಪ್ಯಾಕೇಜ್ ತಗೊಳ್ತಾ ಇರೋದು. ಸೊ ಅದನ್ನೆಲ್ಲ ಬೇಕು ಅಂತಂದ್ರೆ ಪ್ರತಿ ಪೇಜಲ್ಲಿ ಕೊಡ್ತಾ ಇರುವಂಥ ನಂಬರ್ಸ್ಗಳಿಗೆ ಕಾಲ್ ಮಾಡ್ಕೊಳ್ಳಿ. ಸೊ ನಮ್ಮನ್ನು ಹೇಗೆ ಕಾಂಟ್ಯಾಕ್ಟ್ ಮಾಡೋದು, ಬರೀ ನಂಬರ್ಸ್ ಕಾಲ್ ಮಾಡೋದಾ ಅಂತ ನೀವೇನಾದ್ರೂ ಕೇಳಿದ್ರೆ, ಬರೀ ನಂಬರ್ಸ್ ಅಂತಲ್ಲ, ಕಾಂಟ್ಯಾಕ್ಟ್ ನಂಬರ್ಗಳನ್ನ 2 ನಂಬರ್ಗಳು ಇಲ್ಲಿ ಕೊಟ್ಟಿದ್ದೀವಿ. ಅಪಾರ್ಟ್ ಫ್ರಮ್ ದಿಸ್ ಈ ಕಾಂಟ್ಯಾಕ್ಟ್ ನಂಬರು ನಮ್ಮ ಅಫಿಷಿಯಲ್ ಚಾನಲ್ಸ್ಗಳೆಲ್ಲ ವಾಟ್ಸಪ್, ಟೆಲಿಗ್ರಾಮ್, ಇನ್ಸ್ಟಾ, ಫೇಸ್ಬುಕ್, ವೆಬ್ಸೈಟ್, ಓನ್ ಅಪ್ಲಿಕೇಶನ್ ಪ್ಲೇ ಸ್ಟೋರ್ ಅಲ್ಲೂ ಕೂಡ ಇದೆ, ಅದರಲ್ಲೂ ಕೂಡ ನಾವು ಸಿಗ್ತೀವಿ. ನಿಮಗೆ ಕೊಡುವಂತ ಎಲ್ಲ ಫೆಸಿಲಿಟೀಸ್ಗಳು ನಮ್ಮ ಅಪ್ಲಿಕೇಶನ್ ನಾವು ಕೊಡ್ತಾ ಹೋಗ್ತೀವಿ. ಪ್ಯಾರಲಲ್ ಆಗಿ ಇನ್ನೊಂದು ಆಪರೇಷನ್ ಆಗಿ ಅಂತ ಫೇಸ್ಬುಕ್ ಅಲ್ಲೂ ಕೂಡ ಕೊಡ್ತಾ ಹೋಗ್ತೀವಿ. ಸೊ ನೀವು ಜಸ್ಟ್ ಮಾಡಬೇಕಾಗಿರೋ ಒಂದೇ ಕೆಲಸ, ಒಂದು ಕಾಲ್ನ ಮಾಡ್ಬೇಕಷ್ಟೇ ಈ ನಂಬರ್ಸ್ಗಳಿಗೆ. ಏನ್ ಗೊತ್ತಾ, ಜಸ್ಟ್ ಒಂದು ಕಾಲ್ ಮಾಡ್ಕೊಳ್ಳಿ, ಏನೇ ಡೌಟ್ಸ್ ಇದ್ರು ಕೇಳಿ, ಯಾವ ರೀತಿ ಇದೆ ಏನು ಅಂತ. 2 ನಿಮಿಷ ಕೇಳೋದ್ರಲ್ಲಿ ಏನಿದೆ, ಇಡೀ ಸೆಮಿಸ್ಟರ್ನೇ ಕೊಡ್ತಾ ಇದ್ದಾರೆ 6 ತಿಂಗಳು, ಕೇಳಿ ನೋಡಿ ಒಂದ್ಸಲ. ಸೊ ಈಗ ಸರ್ ಈಗ ಹೇಳ್ತಾ ಇದ್ದೀರಾ, ನೋಡಿದ್ವಿ, ಸ್ವಲ್ಪ ವಿಡಿಯೋಸ್ ಎಲ್ಲ ಚೆನ್ನಾಗಿ ಕಾಣ್ತಾ ಇದೆ, ಏನಾದ್ರೂ ಇದೆ ಅಂತ ನಂಬಕ್ಕೆ ಒಂದಿಷ್ಟು ಡೆಮೋ ತರ ಯಾವ್ಯಾವ ವಿಡಿಯೋಸ್ಗಳಿದೆ ಅಂತ ನೀವು ತೋರಿಸ್ತೀರಾ ಅಂತ ಏನಾದ್ರು ಕೇಳಿದ್ರೆ ನಾನು ಇಲ್ಲಿ ತೋರಿಸ್ತೇನೆ. ಕೆಲವೊಂದು ಸಬ್ಜೆಕ್ಟ್ಸ್ಗಳು ನಿಮಗೆ ತೋರಿಸ್ತೇನೆ. ಕಾಂಟ್ರಾಕ್ಟ್ ಲಾ 2 ಸಬ್ಜೆಕ್ಟ್ ಇದೆ, ಕಾಂಟ್ರಾಕ್ಟ್ 1 ಸಬ್ಜೆಕ್ಟ್ ಇದೆ, BNSS ರೀಸೆಂಟ್ ಆಗಿ ಅಪ್ಡೇಟ್ ಆಗಿರೋ ಸಬ್ಜೆಕ್ಟ್, BNS ರೀಸೆಂಟ್ ಆಗಿರೋ ಅಪ್ಡೇಟ್ ಆಗಿರುವಂತ ಸಬ್ಜೆಕ್ಟ್, ಆಮೇಲೆ ನಿಮಗೆ IPC ಸಬ್ಜೆಕ್ಟ್. ಇನ್ನು ಉಳಿದು ಬೇರೆ ಎಲ್ಲ ಸಬ್ಜೆಕ್ಟ್ ನೋಡ್ಬೇಕು ಅಂತಂದ್ರೆ ಕಾಂಟ್ರಾಕ್ಟ್ ಲಾ 1 ಆಗಿರಬಹುದು, ಕಾನ್ಸ್ಟಿಟ್ಯೂಷನ್ ಲಾ 2 ಆಗಿರಬಹುದು, ಕಾನ್ಸ್ಟಿಟ್ಯೂಷನ್ ಲಾ 1 ಆಗಿರ್ಬೋದು. ಪ್ರತಿ ಸಬ್ಜೆಕ್ಟ್ ನಾನು ಏನ್ ಬ್ಲೂ ಕಲರ್ ಪೇಜ್ ಅಲ್ಲಿ ತೋರಿಸಿದ್ನಲ್ಲ, ಕಂಪ್ಲೀಟ್ ಆಗಿ ಎಲ್ಲಾ ಸಬ್ಜೆಕ್ಟ್ಸ್ಗಳಿದೆ. ಈಗ ಹಾಗಿದ್ದಲ್ಲಿ ಯಾವ ರೀತಿ ಕೊಡ್ತೀರಾ ಅಂತಂದ್ರೆ, ಈ ರೀತಿ ಫೋಲ್ಡರ್ ವೈಸ್ ಮಾಡ್ಬಿಟ್ಟು ನಾವು ನಿಮಗೆ ಪ್ರೊವೈಡ್ ಮಾಡ್ತೀವಿ. ಕಂಪ್ಲೀಟ್ ಆಗಿ ಯೂನಿಟ್ ವೈಸ್ ಫೋಲ್ಡರ್ ವೈಸ್ ಮಾಡ್ಬಿಟ್ಟು ಪ್ರೊವೈಡ್ ಮಾಡ್ತೀವಿ. ಎಲ್ಲ ಸೆಮಿಸ್ಟರ್ದು ಕೂಡ ಇದೆ, ನಾನು ಎಲ್ಲದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗಲ್ಲ. ನೋಟ್ಸ್ ಏನಾದರೂ ಡೆಮೋ ನೋಡಬೇಕು ಅಂತಂದ್ರೆ ಇಲ್ಲಿದೆ ನೋಟ್ಸ್, ಯಾವ್ದೋ ಒಂದು ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ. ಈ ರೀತಿ ನಾವು ಕ್ಲೀನ್ ಆಗಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನ ಸಾಲ್ವ್ ಮಾಡಿದಂಥ ನೋಟ್ಸ್ಗಳನ್ನ ನಿಮಗೆ ಕೊಡ್ತಾ ಹೋಗ್ತೀವಿ. ಯಾವ್ಯಾವ ರೀತಿ ಏನೇನಿರುತ್ತೆ ಅಂತ 100% ನೋಟ್ಸ್ಗಳು ನಿಮ್ಮ ಕೈಯಲ್ಲಿರುತ್ತೆ. ಸೊ ಇಂಥ ನೋಟ್ಸ್ಗಳು ಬರೇ ಕನ್ನಡ ಮೀಡಿಯಂ ಅಲ್ಲಿ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಇರುತ್ತಾ? ಇಲ್ಲ, ಕನ್ನಡ ಮೀಡಿಯಂನವರಿಗೂ ಕೂಡ ಅಷ್ಟೇ ಚೆನ್ನಾಗಿ, ಇಂಗ್ಲಿಷ್ ಮೀಡಿಯಂನವ್ರು ಏನು ಓದ್ತಾರೆ ಅದನ್ನೇ ಕನ್ನಡ ಮೀಡಿಯಂ ಓದೋ ರೀತಿಯಲ್ಲಿ ಮಾಡ್ಕೊಡ್ತೀವಿ. ಆಮೇಲೆ ನಮ್ದು ನೋಟ್ಸ್ಗಳೆಲ್ಲ ಪಿಕ್ಚರ್ಲೈಸ್ ಇರುತ್ತೆ, ಅರ್ಥ ಆಗೋ ಥರ ಕ್ಲೀನ್ ಆಗಿ. ನೋಡಿ ಇಲ್ಲಿ ಕಾಣ್ತಾ ಇದೆ ಡಿಸ್ಪ್ಲೇ ಮೇಲೆ ನಿಮಗೆ. ಅಪಾರ್ಟ್ ಫ್ರಮ್ ದಿಸ್ ಮೋಸ್ಟ್ ಇಂಪಾರ್ಟೆಂಟ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನು ಕೊಟ್ಟು, ಎಕ್ಸಾಮ್ ಟೈಮಲ್ಲಿ ಅದನ್ನು ಸಾಲ್ವ್ ಮಾಡಿ, ಅದಕ್ಕೆ ಆನ್ಸರ್ಸ್ಗಳನ್ನ ಕೊಟ್ಟು, ನಿಮ್ಗೆ ಏನು ಬೇಕು 100% ಮಾಡಿಕೊಡುವಂಥ ಫೆಸಿಲಿಟಿನ ನಾವು ಮಾಡ್ತಾ ಇದ್ದೀವಿ. ಇಲ್ಲಿ ನಾನು ತೋರಿಸ್ತಾ ಇರೋಂಥದ್ದು ಯಾವುದೋ ಒಂದೇ ಡೆಮೋಗೋಸ್ಕರ ತೋರಿಸ್ತಾ ಇದ್ದೀನಿ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡ್ತೀವಿ. ಎಕ್ಸಾಮ್ ಟೈಮಲ್ಲಂತೂ ನಾವು ಕಂಟಿನ್ಯೂಸ್ ಆಗಿ ನಿಮ್ಮ ಜೊತೆ ಕನೆಕ್ಟೇ ಇರ್ತೀವಿ. ನಿಮ್ಮ ಪ್ರಾಬ್ಲಮ್ಸು ಅಥವಾ ಏನೋ ಶಾರ್ಟ್ ನೋಟ್, ಲಾಂಗ್ ಆನ್ಸರ್ ಏನೇ ಕೇಳಿ ಎಲ್ಲದಕ್ಕೂ ನಮ್ಮಲ್ಲಿ ಸೊಲ್ಯೂಷನ್ ಇರುತ್ತೆ. ಇದಿಷ್ಟು ಫೆಸಿಲಿಟಿಗಳನ್ನ ನಿಮಗೆ ಏನಾದರೂ ಬೇಕು ಅಂತಂತಂದ್ರೆ ನೀವು ಕಂಪ್ಲೀಟ್ ಆಗಿ ನಮ್ಮ ಜೊತೆ ಜಾಯ್ನ್ ಆಗಬೇಕಾಗುತ್ತೆ. ಇಲ್ಲೊಂದು ಸಣ್ಣ ಅಟೆಂಡೆನ್ಸ್ ಶೀಟನ್ನು ಹಾಕಿದ್ದೀನಿ ಅಷ್ಟೇ. ಸರ್ ಈಗ ಆಗಿದ್ದಲ್ಲಿ ನೀವು ಹೇಳಿದ್ದೆಲ್ಲ ನನಗೆ ಅರ್ಥ ಆಯಿತು, ತುಂಬ ಇಷ್ಟ ಆಗಿದೆ ಸರ್, ಈಗ ನಾನು ಜಾಯ್ನ್ ಆಗಬೇಕಂತ ಡಿಸೈಡ್ ಆಗಿದ್ದೀನಿ, ಹೇಗೆ ಸರ್ ನಾನು ಇದೆಲ್ಲ ಫೆಸಿಲಿಟಿಗಳು ತೊಗೊಂಡು ಜಾಯ್ನ್ ಆಗೋದು ಅಂತಂತಂದರೆ, ನೀವು ಮಾಡಬೇಕಾಗಿರೋದು ಇಷ್ಟೇ, ನಮ್ಮನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ಈ ನಂಬರ್ಗಳಿಗೆ ಜಸ್ಟ್ ಕಾಲ್ ಮಾಡಬೇಕಷ್ಟೇ. ನೋಡಿ, ಸೇರೋದೇನೋ ಸೇರಿಬಿಟ್ಟಿದ್ದೀರಾ ಆಯಿತಾ. ಈಗ ಹೇಗಾದರೂ ಪಾಸ್ ಮಾಡ್ಕೊಂಡು ಹೋಗಲೇಬೇಕು. ಈ ಸೆಮ್ ಇಲ್ಲ ಅಂದರೆ ನೆಕ್ಸ್ಟ್ ಸೆಮ್ ಆದರೂ ಪಾಸ್ ಮಾಡಲೇಬೇಕು. ಎಲ್ಲೆಲ್ಲಿ ಮುಗಿಸ್ಬೇಕಂತ ನಿರ್ಧಾರ ಮಾಡಿದ್ರೆ ಮುಗಿಸ್ಲೇಬೇಕು. ಕಷ್ಟ ಆಗ್ತಿದೆಯಾ, ಅರ್ಥ ಆಗ್ತಿಲ್ವಾ, ಕೆಲಸ ಮಾಡ್ಕೊಂಡು ಮಾಡ್ತೀರಾ, ಪಾರ್ಟ್ ಟೈಮಾ ಫುಲ್ ಟೈಮಾ, ಆರಾಮಾಗಿ ಬೇಸಿಕ್ ಒಂದು ಮಿನಿಮಲ್ ಚಾರ್ಜಸ್ ಅಲ್ಲಿ ಕ್ಲೋಸ್ ಮಾಡ್ಕೊಂಡು ಮಾಡ್ತಾರೆ. ದಯವಿಟ್ಟು ಇಲ್ಲಿ ಕಾಲ್ ಮಾಡ್ಕೊಳ್ಳಿ. ಸೊ ಇದಿಷ್ಟು ಯಾವ್ಯಾವ ಫೆಸಿಲಿಟಿಗಳಿದೆ ಅನ್ನುವಂಥದ್ದೇ ಗೊತ್ತಿರಲಿಲ್ಲ ಸ್ಟೂಡೆಂಟ್ಸ್ಗಳಿಗೆ. ಸೊ ಅದಕ್ಕೋಸ್ಕರ ನಾವು ಇದನ್ನ ಸೇರಿಸಿ ಕೊಡ್ತಾ ಇದ್ದೀವಿ. ಜೊತೆಯಲ್ಲೇ ಈ ರೀತಿ ಎಲ್ಲ ಫೆಸಿಲಿಟಿ ಇದೆ. ನಿಮಗೆ 100% ವೀಡಿಯೋಸ್ಗಳು ಬೇಕು ಅಂತಂದ್ರೆ ನೀವು ಪೇಯ್ಡ್ ತಗೋಬೇಕಾಗುತ್ತೆ. ಇಲ್ಲಿರುವಂಥ ನಂಬರ್ಗಳಿಗೆ ಕಾಲ್ ಮಾಡಿ. ದಯವಿಟ್ಟು ಹೇಳ್ತಾ ಇದ್ದೀನಿ, ಇಲ್ಲಿ ಬಿಡ್ತಾ ಇರುವಂಥ ವೀಡಿಯೋಸ್ಗಳೆಲ್ಲ ಪಬ್ಲಿಕ್ಕಿಗೆ ಡೆಮೋ ಪರ್ಪಸ್ಗೋಸ್ಕರ ಅಂತ ಯೂಟ್ಯೂಬಲ್ಲಿ ಆಗಿರಬಹುದು, ಟೆಲಿಗ್ರಾಮಲ್ಲಿ, ಇನ್ಸ್ಟಾದಲ್ಲಿ, ಫೇಸ್ಬುಕ್ಕಲ್ಲಿ ಸ್ವಲ್ಪ ಲೈಟಾಗಿ ಏನು ಬಿಡ್ತಾ ಇದೀವಿ ನಾವು. ಸ್ಟಾರ್ಟಿಂಗ್ ಒಂದು 5% ಬಿಡ್ತಾ ಇಲ್ಲ ಅಷ್ಟೇ ನಾವು. ಇನ್ನು 95% ಹೈಡ್ ಆಗಿದೆ, ಕಂಪ್ಲೀಟ್ ಆಗಿ ಪೇಯ್ಡ್ ಇದೆ.
ಕಂಪ್ಲೀಟ್ ಆಗಿದೆ ಎಲ್ಲ ಫೆಸಿಲಿಟೀಸ್ಗಳು. ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಪಾರ್ಟ್ ರಿಲೀಸ್ ಮಾಡ್ತೀವಿ ಅಥವಾ ನೋಟ್ಸ್ ಏನಾದರೂ ಸಿಗುತ್ತೆ ಆ ರೀತಿ ನೀವು ಎಕ್ಸ್ಪೆಕ್ಟೇಷನ್ ಮಾಡೋದಕ್ಕಿಂತ ಒಂದು ಕಾಲ್ ಮಾಡ್ಕೊಳ್ಳುವಂಥದ್ದು ತುಂಬಾ ಒಳ್ಳೆಯದು. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ತುಂಬಾ ಪೇಷನ್ಸ್ ಆಗಿ ತುಂಬಾ ಸಪೋರ್ಟ್ ಮಾಡ್ತಾ ವಿಡಿಯೋಸ್ಗಳನ್ನ ನೋಡ್ತಾ ಇದ್ದೀರಾ. ಸೊ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ದಯವಿಟ್ಟು ಶೇರ್ ಮಾಡಿ, ಅವರಿಗೂ ಅರ್ಥ ಆಗಲಿ, ಗೊತ್ತಾಗ್ಲಿ ಈ ರೀತಿ ಇಷ್ಟೇ ಸುಲಭವಾಗಿ ಆರಾಮಾಗಿ ಕ್ಲಾಸಸ್ಗಳನ್ನು ಮುಗಿಸ್ಕೊಳ್ತಾ ಇದ್ದಾರೆ ಅಂತ. ನೋಡಿ, ನಾ ಹೇಳ್ತಾ ಇದ್ದೇನೆ, ಲಾ ತುಂಬಾ ಸುಲಭ ಇದೆ, ಕಾಂಪ್ಲಿಕೇಟೆಡ್ ಮಾಡ್ಕೊಳ್ಳೋದು ಬೇಡ. ನಮ್ಮ ಸುತ್ತಮುತ್ತ ಸಮಾಜದಲ್ಲಿ ನಡೆಯುವಂಥ ವಿಷಯಗಳೇ ಲಾ. ಅದನ್ನ ನಾವು ಸೆಕ್ಷನ್ಸ್ಗಳಿಗೆ, ಕೇಸ್ ಲಾಸ್ಗಳಿಗೆ ಅಟ್ಯಾಚ್ ಮಾಡಿ ಓದ್ತೀವಿ ಅಷ್ಟೇ ಇರೋದಿಲ್ಲ, ಅದು ಜಾಸ್ತಿ ಏನಿಲ್ಲ. ಸೊ ನಿಮ್ಮ ಫ್ರೆಂಡ್ಸ್ಗಳಿಗೆ ಪ್ರತಿ ನಿಮ್ಮ ವಾಟ್ಸಪ್ ಕಾಲೇಜ್ ಗ್ರೂಪ್ಸ್ಗಳಲ್ಲಿ ಶೇರ್ ಮಾಡಿ, ಅವರಿಗೂ ಕೂಡ ಅರ್ಥ ಆಗಲಿ. ನಿಮ್ಮ ಸ್ಟಡಿ ಸರ್ಕಲ್ ಅಲ್ಲಿ ಶೇರ್ ಮಾಡಿ, ಅವರಿಗೂ ಕೂಡ ಗೊತ್ತಾಗ್ಲಿ. ಸೊ ಇದಿಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್ ಫ್ರಮ್ ನಮ್ಮ ಕಾನೂನು ಲಾ ಅಕಾಡೆಮಿ ಟೀಮ್. ಥ್ಯಾಂಕ್ ಯು.